ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ಸ್ವಾಗತ ಸುಸ್ವಾಗತ. ಭವ್ಯ ಅಂತೇಳಿ ಇವ್ರದ್ದು ಊರು ಬಂದ್ಬಿಟ್ಟು ದಾಬಾಸ್ಪೇಟೆ. ಸ್ವಂತ ಮನೆ ಇದೆ ಇವ್ರಿಗೆ. ಇವ್ರದ್ದು ಉತ್ತ ಬಂದ್ಬಿಟ್ಟು 5 ಇಂಚು ಚಪಾತಿ ಥರ ಅಗಲ ಆಗೋಗ್ಬಿಟ್ಟಿದೆ. ತಟ್ಟಿಸ್ಕೊಂಡು ಮನದಾಳದ ಆಸೆ ಊಟವನ್ನು ನುಗ್ಗೆಕಾಯಿ ಥರ ಚೀಪಬೇಕು ಅಂತ ಆಸೆ ಆಗಿದೆ ಅಂತ ಇವ್ರಿಗೆ. ಇನ್ನು ಇವರ ಒಂದು ಹವ್ಯಾಸ ಏನಪ್ಪ ಅಂದರೆ ಮೇಕಪ್ ಮಾಡಿಕೊಳ್ಳೋದು, ಹಾಗೆ ಜಾಗಿಂಗು, ಯೋಗ ಇತ್ಯಾದಿ ಮಾಡ್ಕೊಂಡಿರ್ತಾರೆ. ಅದು ಫ್ರೀ ಟೈಮ್ ಸಿಕ್ಕಾಗ ಮಾತ್ರ ಸ್ನೇಹಿತರೆ, ಇಲ್ಲಾಂದರೆ ಕೆಲಸದಲ್ಲಿ ನಿರತರಾಗಿ ಮಾಡ್ತಾ ಇರ್ತಾರೆ. ಓಕೆ, ಇನ್ನು ಇವರು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ ಸೋಷಿಯಲ್ ವೆಲ್ಫೇರ್ ಆಫೀಸ್ನಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸೆರಗು ತುಂಬ ಸಂಪಾದನೆ ಇದೆ ಅಂತಂದರೆ ಕೈ ತುಂಬ ಸಂಪಾದನೆ ಸಿಗುತ್ತೆ. ಅದನ್ನ ಈ ರೀತಿಯಾಗಿ ಹೇಳಿದ್ದಾರೆ ಅಷ್ಟೇ ಸ್ನೇಹಿತರೆ. ತುಂಬ ಸಂಪಾದನೆ ಇದೆ, ಚೆನ್ನಾಗಿರುತ್ತೆ, ಒಳ್ಳೆ ಕೆಲಸ ಸಿಗಿದೆ. ಇವ್ರ ಮನೇಲಿ ಸ್ನೇಹಿತರೆ ಸ್ವಿಮ್ಮಿಂಗ್ ಪೂಲ್ ಇದೆ, ಜೊತೆಗೆ ಇವ್ರದ್ದು ಸ್ವಂತ ಮನೆ ಇದೆ. ಸ್ವಂತ ಮನದ ಜೊತೆಗೆ ಹೊರಗಡೆಯಲ್ಲಿ ಹೊರಾಂಗಣ ಏನಿದೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಓಕೆ, ಊಟದ ಬಗ್ಗೆ ಆಸಕ್ತಿ ಬರಲು ಕಾರಣ ಏನಪ್ಪ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಸೋಮವಾರದಿಂದ ಶನಿವಾರದವರೆಗೂ ಕೆಲಸ ಇರುವ ಕಾರಣ ಗಂಡನಿಗೆ ಸಮಯ ಕೊಡೋದಕ್ಕೆ ಆಗಲಿಲ್ಲ. ಅವರಿಗೂ ಅಷ್ಟೇ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಇರುವುದರಿಂದ ಅವರಿಗೆ ಬಿಡುವು ಸಿಗುವುದೇ ಕಮ್ಮಿ ಇವತ್ತು. ಆದರೆ ಭಾನುವಾರ ಜಗ್ಗಿದೆಂಗ್ತಿದ್ರು. ಅವತ್ತೊಂದು ದಿನ ಮಾತ್ರ ಮಸ್ತಾಗಿ ಮಜಾ ಮಾಡ್ತಿದ್ವು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಫಾರೆಸ್ಟ್ ಆಫೀಸಲ್ಲೂ ಒಳ್ಳೆ ಸಂಪಾದನೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅವರ ಹಸ್ಬೆಂಡು ಕೆಲಸವನ್ನು ಮಾಡ್ಕೊಂಡಿದ್ರು. ಸೋಮವಾರದಿಂದ ಶನಿವಾರದವರೆಗೂ ಕೂಡ ಅವರು ಮಾಡಿಸ್ಕೊಳ್ಳೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಅದೊಂದು ಸಮಸ್ಯೆ ಆಗಿತ್ತು. ಗಂಡನಿಗೆ ಟ್ರಾನ್ಸ್ಫರ್ ಆಗಿರುವ ಕಾರಣ ಅವರು ಕೂರ್ಗ್ ಸೈಡ್ ಇದ್ದಾರೆ. ಬರೋದು ತಿಂಗಳಿಗೆ ಒಂದು ಸಲ ಮಾತ್ರ, ಅಲ್ಲಿವರೆಗೂ ಬರೋದಕ್ಕಾಗಲ್ಲ ಅವರಿಗೆ ಕಾಡು ತೋಟ ಅಂದರೆ ತುಂಬ ಇಷ್ಟ ಅಂತೆ. ಆ ಒಂದು ಕಾರಣಕ್ಕೋಸ್ಕರ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ ಇವ್ರಿಗೆ ಆಫೀಸಿಂದ ಬಂದ ತಕ್ಷಣವೇ ನಿಲ್ಲಿಸ್ಕೊಂಡು ಮಾಡಬೇಕು. ಏಕೆಂದರೆ ಆಫೀಸಲ್ಲಿ ಕೆಲಸ ಮಾಡಿ ಸಾಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಆಫೀಸಿಂದ ಬಂದ ತಕ್ಷಣ ಮಾಡಬೇಕು ಅಂತ. ತಿಂಗಳಲ್ಲಿ 29 ದಿನ ಬೇಕಾದ್ರೂ ಖುಷಿ ಪಡಬಹುದು. ಆದರೆ ಒಂದು ದಿನ ಮಾತ್ರ ಕೊಡೋದಕ್ಕಾಗಲ್ಲ. ಅವತ್ತು ಮಾತ್ರ ಕೇಳಿಬಿಡಿ. ಯಾಕೆ ಅಂತಂದರೆ ಒಂದು ದಿನ ಹಸ್ಬೆಂಡ್ಗೆ ಕೊಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಕೆಲಸ ಇಲ್ಲದೆ ಇದ್ದವರಿಗೆ ಬಿಟ್ಟಿಯಾಗಿ ಮನೆ ಕೊಡ್ತೀನಿ ಅಂತಲೂ ಸಹ ಇಲ್ಲಿ ಹೇಳಿದ್ದಾರೆ. ಅಂದರೆ ಆರಾಮಾಗಿರ್ಬೋದು. ಇವ್ರದ್ದು ಎಷ್ಟೊಂದು ಮನೆಗಳಿದ್ದಾವೆ ಸ್ನೇಹಿತರೆ. ಚಟಗಳು ತೀರೋವರೆಗೂ ಇದ್ದು ಯಾವತ್ತು ಸಾಕು ಅಂತ ಅನಿಸುತ್ತೋ ಅವತ್ತು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೋದು, ಅದರಲ್ಲಿ ಏನಿಲ್ಲ. ಮತ್ತು ಸ್ನೇಹಿತರೆ, ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥ ನೋಡ್ಬೋದು ಯಾವ ರೀತಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಹೇಳ್ಬಿಟ್ಟು. Pools can be built into the ground in ground pools as a freestanding constructions. This swimming pool is constructed from materials such as concrete, natural stone, metal, plastic ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥ. ಅಂದರೆ ಸ್ನೇಹಿತರೆ, ಈ ಒಂದು ಸ್ವಿಮ್ಮಿಂಗ್ ಪೂಲ್ನ ಮೆಟೀರಿಯಲ್ಸಿಂದ ಯಾವ್ಯಾವ ಮೆಟೀರಿಯಲ್ಸಿಂದ ಕಟ್ಟಿರ್ತಕ್ಕಂಥದ್ದು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ನ್ಯಾಚುರಲ್ ಸ್ಟೋನು, ಮೆಟಲ್ಲು, ಪ್ಲಾಸ್ಟಿಕ್ಕು ಎಲ್ಲವನ್ನೂ ಸಹ ಯೂಸ್ ಮಾಡಿರ್ತಕ್ಕಂಥದ್ದು ತಾವೇ ಖುದ್ದಾಗಿ ನೋಡ್ಬೋದು. ಮತ್ತು ವಾಟರ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸ್ವಲ್ಪನೂ ಕೂಡ ಗಲೀಜಿಲ್ಲ. ಫ್ರೀ ಟೈಮ್ಸ್ ಆಗಿದ್ದಾಗ ಆರಾಮಾಗಿ ಇವರು ಈಜಾಡ್ತಾ ಇರ್ತಾರೆ. ಮೆನಿ ಆಫ್ ದೀಸ್ ಮುನ್ಸಿಪಲ್ ಪೂಲ್ಸ್ ಆರ್ ಔಟ್ಡೋರ್ ಪೂಲ್ಸ್, ಬಟ್ ಇಂಡೋರ್ ಪೂಲ್ಸ್ ಕೆನ್ ಆಲ್ಸೋ ಬಿ ಫೌಂಡ್ ಇನ್ ಬಿಲ್ಡಿಂಗ್ಸ್ ಸಚ್ ಆಸ್ ಹೋಟೆಲ್, ರೆಸ್ಟೋರೆಂಟ್ಸ್ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಕೆಲವು ರೆಸ್ಟೋರೆಂಟ್ಸ್, ಹೋಟೆಲ್ಸಲ್ಲಿ ನೋಡಿರ್ತೀರ ಸ್ವಿಮ್ಮಿಂಗ್ ಪೂಲ್ನ. ಬಟ್ ಈ ಒಂದು ಮನೆಯಲ್ಲಿ ಸ್ನೇಹಿತರೆ ಸ್ವಿಮ್ಮಿಂಗ್ ಪೂಲ್ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯಚಕಿತವನ್ನುಂಟು ಮಾಡೋದು ನಿಜ ಅಂತ ಹೇಳ್ಬೋದು. ಇದಿಷ್ಟು ಪ್ರೊಫೈಲ್ನ ಮಾಹಿತಿ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.